ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಬಹುಮತದ ಸಲಹೆಯ ಮೇರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಒಂದು ದಿನದ ಉಪವಾಸ ಸತ್ಯಾಗ್ರಹ ಮಾಡೋಣ. ಆ ದಿನ ಸರ್ಕಾರ ಸ್ಪಂದನೆ ಮಾಡದಿದ್ದರೆ ಮತ್ತೊಂದು ದಿನದ ಹೋರಾಟಕ್ಕೆ ಅಲ್ಲಿಯೇ ಚಿಂತಿಸೋಣ. ಬೆಂಗಳೂರಿನಲ್ಲಿರುವ ನಮ್ಮ ಕೊಪ್ಪಳದ ಜನರನ್ನು ಮತ್ತು ನಮಗೆ ಪರಿಚಿತ ಎಲ್ಲ ವ್ಯಕ್ತಿಗಳನ್ನು ಪ್ರಮುಖರನ್ನು ಕೂಡ ಕರೆಯೋಣ. ಅಲ್ಲಿನ ಮಠಗಳನ್ನು ದಾನಿಗಳನ್ನು ವ್ಯವಸ್ಥೆ ಮಾಡಲು ಕೇಳೋಣ. ಕನಿಷ್ಠ 100 ಜನರಾದರೂ ಆ ಧರಣಿಯಲ್ಲಿ ನಾವು ಪಾಲ್ಗೊಳ್ಳಬೇಕು. 13 ಮತ್ತು 17ನೇ ತಾರೀಕಿನಲ್ಲಿ 13 ಅಥವಾ 17 ಇವೆರಡು ದಿನಾಂಕ ಯಾವ ದಿನಾಂಕ ನಮಗೆ ಲಭ್ಯವಾಗುತ್ತದೋ ಆ ದಿನಾಂಕದಂದು ಬೆಂಗಳೂರು ಚಲೋ ಒಂದು ನಾವು ಮಾಡಿಕೊಳ್ಳೋಣ. ಹಿರಿಯ ಸ್ವಾಮಿಗಳು, ತೋಂಟದ ಸಿದ್ಧಲಿಂಗ ಸ್ವಾಮಿಗಳು, ಕಪ್ಪತ್ತಗುಡ್ಡದ ಸ್ವಾಮಿಗಳು ಯಾರ್ಯಾರು ನಮ್ಮ ಮಾತುಗಳಿಗೆ ಸ್ಪಂದನವನ್ನು ಕೊಡ್ತಾರೆ ಅವರ ನೇತೃತ್ವದಲ್ಲಿ ನೀವು ಎಲ್ಲ ಬೆಂಗಳೂರು ಚಲೋ ಕರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಾನ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಾನ್ಗೆ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಾನ್ಗೆ, ಜನರನ್ನ ಸಾಲಗಾರರನ್ನಾಗಿ ಮಾಡಿದಂತ ಸಿದ್ದರಾಮಯ್ಯನವರಿಗೆ, ಜನರನ್ನ ಸಾಲಗಾರರನ್ನಾಗಿ ಮಾಡಿದ ಸಿದ್ದರಾಮಯ್ಯನವರಿಗೆ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಹಿಂದುಳಿದ ವರ್ಗಗಳ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಬಿಜೆಪಿಯ ಜನಪರ ಹೋರಾಟಕ್ಕೆ, ಬಿಜೆಪಿಯ ಜನಪರ ಹೋರಾಟಕ್ಕೆ ಭಾರತ್ ಮಾತಾ ಕೀ ಜೈ. ಕೆಲಸ ಮಾಡಕ್ಕೆ ಹೋದಾಗ ನವೀನ್ ರಾಜನ್ ಅವರು ಪೌರಕಾರ್ಮಿಕರ ಮೇಲೆ ಅವ್ಯಾರ ಶಬ್ದ ನಿಂದಿಸಿ ಅವ್ರಿಗೆ ಪ್ರಾಣ ಬೆದರಿಕೆಯೆಲ್ಲ ಹಾಕಿದ್ದಾರೆ. ಈಗಾಗಲೇ ಅವರಿಗೆ ಈ ಹಿಂದೆ ಸಹ ಅವರಿಗೆ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಪೌರಕಾರ್ಮಿಕರ ಬರೆದು ಕೊಟ್ಟರೆ ನಾವು ಆ್ಯಕ್ಷನ್ ತೊಗೊಳ್ತೀವಿ ಅಂತ. ನಮ್ಮ ನೌಕರರಿಗೆ ತೊಂದರೆ ಆಗಿದೆ. ಎಲ್ಲ ನೌಕರು ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾಯಿದ್ದೀವಿ. ಎಲ್ಲ ಸಿಬ್ಬಂದಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋವರೆಗೂ ನಾವು ಯಾವ್ದು ಕೆಲಸ ಮಾಡೋಕ್ಕೆ ಹೋಗೋದು. లొసటి శాస్త్రి యజమానులు ఎవరు, కౌన్సిలర్ ఎవరు, కౌన్సిలర్ వాళ్ళు బెల్లం రావాలి రౌండింగ్ రంగరామయ్య వచ్చేది అని మమ్మల్ని చాలా 20 ఏళ్ళుగా ఆ రోడ్లు పోయినప్పుడు ఇంకా అయిపోతుంది. ఒకటి పని చేయాల కావాలంటే వచ్చి చూడండి, అది క్లీన్గా పెట్టుకుంటాము. ఊరికనే వచ్చి ఏడన్నా ఉండి నేను అక్కడికి వస్తాడు, నేను నన్ను రోడ్ కుడిసిಲ್ಲ నేను బా ಅಲ್ಲಿ ಯಾರೋ ಏನೋ ಮಾಡಿದ್ದಾರೆ ಅಲ್ಲಿ ಏమో చెప్తారు. ಜಿಲ್ಲಾ ಪೊಲೀಸ್ ವತಿಯಿಂದ ಸಾರ್ವಜನಿಕ ಹಿತದೃಷ್ಟಿಯ ಸಲುವಾಗಿ
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.